ಬೆಂಗಳೂರು ಇಸ್ಕಾನ್ ಅಕ್ಷಯ ಪಾತ್ರೆ ಯೋಜನೆ ಹೆಸರಿನಲ್ಲಿ ಅಕ್ರಮವಾಗಿ ದುಡ್ಡು ಸಂಗ್ರಹಿಸುತ್ತಿದೆ ಅಂತ ಬಾಲಾಜಿ ಸುಭಾಷ್ ಎಂಬ ಯುವಕ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ನಡೆಸಿದ ಸಿಡಿಯನ್ನ ಬೆಂಗಳೂರಿನಲ್ಲಿಂದು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ ಬಾಲಾಜಿ ಇಸ್ಕಾನ್ ತೆರಿಗೆಗಳ್ಳರ ಸ್ವರ್ಗವಾಗುತ್ತಿದೆ ಅಂತ ಆರೋಪಿಸಿದರು. ತಾವು ಕಾರ್ಪೊರೇಟ್ ಸಂಸ್ಥೆಗಳಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಕೊಡಿಸಿದ್ರೆ 1 ಕೋಟಿ ದೇಣಿಗೆ ಕೊಡಿಸಿದ್ರೆ 35 ಲಕ್ಷ ಕಮಿಷನ್ ಕೊಡೋದಾಗಿ ಇಸ್ಕಾನ್ ಮುಖ್ಯಸ್ಥರು ತಮಗೆ ಆಮಿಷ ಒಡ್ಡಿರುವ ದೃಶ್ಯ ರಹಸ್ಯ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಅಂದ್ರು. ಈ ಮಧ್ಯೆ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ನಡೆದಿದೆ ಎಂಬ ವಿಷಯ ತಿಳಿದ ಇಸ್ಕಾನ್ ಮುಖ್ಯಸ್ಥರು ತಮಗೆ ಮತ್ತಷ್ಟು ಹಣ ನೀಡುವ ಆಮಿಷ ಒಡ್ಡಿದ್ರು. ಇದಕ್ಕೆ ಜಗ್ಗದಿದ್ದಾಗ ಪೊಲೀಸರ ಮೂಲಕ ಕಿರುಕುಳ ಕೊಡಲಾಯಿತೆಂದು ಸುಭಾಷ್ ಆರೋಪಿಸಿದ್ದಾರೆ. ಜೈ ಚೈತನ್ಯ ದಾಸ್, ಹೂ ಇಸ್ ದ ಸೆಕ್ರೆಟರಿ ಆಫ್ ದ ಟೆಂಪಲ್, ಅಗ್ರಿ ಮಾಡ್ಕೊಳ್ತಾನೆ 35% ಕೊಡ್ತೀವಿ, ಬಟ್ ನಮ್ಮ ಟ್ರಸ್ಟಿಂದ ರೌಟ್ ಮಾಡೋದು ಬೇಡ, ಬೇರೆ ಟ್ರಸ್ಟಿಂದ ರೌಟ್ ಮಾಡೋಣ ಅಂದ್ಬಿಟ್ಟು ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್, ವಿಚ್ ಇಸ್ ಅಗೈನ್ ಒನ್ ಮೋರ್ ಟ್ರಸ್ಟ್ ಫಾರ್ ವಿಚ್ 35 AC ಎಕ್ಸಂಪ್ಷನ್ ಹ್ಯಾಸ್ ಬಿನ್ ಗಿವನ್ ಬೈ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಆ ಟ್ರಸ್ಟ್ ಚೇರ್ಮನ್ ಮಿಸ್ಟರ್ ಮಹಾಂತೇಶ್ ಅನ್ನೋನ್ನ ನನಗೆ ಪರಿಚಯ ಮಾಡಿಕೊಡ್ತಾನೆ ಫೋನಲ್ಲಿ. ಇದೇ ಮಹಾಂತೇಶ್ನ ನಾನು ಬೆಂಗಳೂರಲ್ಲಿರೋ ಲಲಿತ್ ಅಶೋಕ್ ಕರೆಸ್ಕೊಂಡು ಒಂದು ಕಾಫಿ ಆಫರ್ ಮಾಡಿ ಅವನ ಹತ್ರ ಮಾತು ಕೇಳಿದಾಗ, ಸರ್ ಮಾಡೋಣ ಸರ್, ನಾವು ಕಿಕ್ ಬ್ಯಾಕ್ ಕೊಡ್ತೀವಿ ಸರ್, ಚಿಕ್ಕ ಪುಟ್ಟ ಇದೆ ನಮ್ಮ ಹತ್ರನೇ ಮಾಡಿ ಸರ್, ದೊಡ್ಡದಿದ್ರೆ ಇಸ್ಕಾನ್ ಅವ್ರ ಹತ್ರ ಹೋಗೋಣ ಸರ್ ಅಂತ ಹೇಳ್ತಾನೆ. ಬಟ್ ಇಸ್ಕಾನಿಂದ ನನಗೆ ರೆಸಿಪ್ಟ್ಸು ಬೇಕಿತ್ತು, ಈ ವಿಡಿಯೋಸ್ ಅಷ್ಟೇ ಅಲ್ಲದೆ ನಂಗೆ ರೆಸಿಪ್ಟ್ಸು ಬೇಕಿತ್ತು. ಆದ್ದರಿಂದ ನಾನು 1 ಕೋಟಿ ರೂಪಾಯಿ ಮೌಲ್ಯದ ಚೆಕ್ಕನ್ನು, ಫೇಕ್ ಚೆಕ್ಕನ್ನು ನಾನು ಇಸ್ಕಾನ್ ಅವ್ರು ಕೊಟ್ಟಿದ್ದೀನಿ. ಅದಕ್ಕೆ ಅವ್ರು ಅಕ್ಷಯ ಪಾತ್ರದಿಂದ ರೆಸಿಪ್ಟು ನನಗೆ ಕೊಟ್ಟಿದ್ದಾರೆ, ದಟ್ ಹಿ ಹ್ಯಾಸ್ ರಿಸೀವ್ಡ್ 1 crore ಚೆಕ್ ಫ್ರಮ್ ಮೀ ಅಂತ. ಪ್ಯಾರಲಲ್ ಆಗಿ ನಾನು ಇನ್ನೊಬ್ಬ ಸ್ನೇಹಿತನ ಹತ್ರ ಬರೀ 600 ರೂಪಾಯಿ ಒಂದು ಕಡೆ ಡೊನೇಟ್ ಮಾಡಿಸಿದ್ದೀನಿ ಇಸ್ಕಾನ್ ಟೆಂಪಲ್ ಪ್ರಿಮಿಸಿಸ್ ಅಲ್ಲೇ, ಅದಕ್ಕೂ ಒಂದು ರೆಸಿಪ್ಟ್ ಕೊಟ್ಟಿದ್ದಾನೆ. ಸೊ ಬೋತ್ ರೆಸಿಪ್ಟ್ಸ್ ಆರ್ ಮ್ಯಾಚಿಂಗ್, ಬೋತ್ ಆರ್ ದ ರೆಸಿಪ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಅಜಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಅಕ್ಷಯ ಪಾತ್ರೆ ಯೋಜನೆ ಬಗ್ಗೆ ಯಾವ ರೀತಿ ಅಪಸ್ವರ ಕೇಳಿ ಬಂದಿದೆ, ಸಿಡಿಯಲ್ಲಿ ಏನಿದೆ ಅಂತ? ಶ್ವೇತಾ, ಇವತ್ತು ಏನು ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ಸಿಡಿಯನ್ನು ಮತ್ತು ಒಂದಷ್ಟು ದಾಖಲೆಗಳನ್ನು ಏನು ಬಾಲಾಜಿ ಸುಭಾಷ್ ಬಿಡುಗಡೆ ಮಾಡಿದ್ರು, ನಿಜಕ್ಕೂ ಬೆಚ್ಚಿ ಬೀಳಿಸುವಂಥ ವಿಷಯ ಅಂತಲೇ ಹೇಳ್ಬೋದು. ಬೆಂಗಳೂರು ಇಸ್ಕಾನ್ ವಿರುದ್ಧ ಹಣ ದುರುಪಯೋಗದ ಅನೇಕ ಆರೋಪಗಳು ಇದುವರೆಗೂ ಬಂದಿದೆ. ಆದರೆ ಇಷ್ಟು ಸ್ಪಷ್ಟವಾಗಿ ಒಂದು ಸ್ಟಿಂಗ್ ಆಪರೇಷನ್ನ, ಒಂದು ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆಯ ಸಿಡಿ ಬಿಡುಗಡೆ ಮಾಡಿ ಆರೋಪಗಳನ್ನು ಮಾಡಿರೋದು ಇದೇ ಮೊದಲನೇ ಸಲ ಅಂತಲೇ ಹೇಳಬೇಕಾಗುತ್ತೆ. ಶ್ವೇತಾ, ಇಲ್ಲಿ ಆಗಿರೋದು ಏನು ಅಂತ ಕ್ಲುಪ್ತವಾಗಿ ಹೇಳಬೇಕು ಅಂತಂದರೆ, ಈ ಬಾಲಾಜಿ ಸುಭಾಷ್ ಅನ್ನುವಂಥ ವ್ಯಕ್ತಿ ಏನು ಇವತ್ತು ಪ್ರೆಸ್ ಮೀಟ್ ಮಾಡಿದರು, ಇವರು ಇಸ್ಕಾನ್ ಜೊತೆ ತುಂಬ ಮುಂಚಿನಿಂದಲೂ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಂಥವರು. ಆದರೆ ಇಸ್ಕಾನ್ನಲ್ಲಿ ಯಾವಾಗ ಹಣದ ದುರುಪಯೋಗದಂಥ ಕೆಲಸಗಳು ನಡೀತಿವೆ ಅನ್ನುವಂಥ ವಿಷಯ ಗೊತ್ತಾಯಿತೋ, ಬಾಲಾಜಿ ಸುಭಾಷ್ ಒಬ್ಬ ಖಾಸಗಿ ವ್ಯಕ್ತಿಯಾಗಿ ರಹಸ್ಯ ಕ್ಯಾಮ್ರಾಚರಣೆ ಕ್ಯಾಮ್ರಾಗಳನ್ನು ಮತ್ತು ಆಡಿಯೋ ರೆಕಾರ್ಡರ್ಗಳನ್ನು ಖರೀದಿ ಮಾಡಿ ನಾನು ಕಾರ್ಪೊರೇಟ್ ಸಂಸ್ಥೆಗಳಿಂದ, ಅಂದರೆ ದೊಡ್ಡ ದೊಡ್ಡ ಖಾಸಗಿ ಸಂಸ್ಥೆಗಳಿಂದ ಇಸ್ಕಾನ್ಗೆ, ಅದರಲ್ಲೂ ಅಕ್ಷಯ ಪಾತ್ರ ಯೋಜನೆಗೆ ಡೊನೇಷನ್ ಕೊಡಿಸ್ತೀನಿ ಅಂತ ಹೇಳಿ ಇಸ್ಕಾನ್ನ ಮುಖ್ಯಸ್ಥರನ್ನು ಭೇಟಿಯಾಗ್ತಾರೆ, ಅನೇಕ ಹಿರಿತಲೆಗಳನ್ನು ಭೇಟಿಯಾಗ್ತಾರೆ. ಆ ಸಂದರ್ಭದಲ್ಲಿ ನಡೆದಂಥ ಮಾತುಕತೆಯ ದೃಶ್ಯಗಳನ್ನು ಚಿತ್ರಿಸಿಕೊಳ್ತಾ ಹೋಗ್ತಾರೆ. ಇಲ್ಲಿ ಆಡ್ತಾ ಬರೋದೇನು ಅಂದರೆ, ಉದಾಹರಣೆಗೆ ಒಂದು ಕಂಪನಿಯಿಂದ ಇಸ್ಕಾನ್ಗೆ 1 ಕೋಟಿ ರೂಪಾಯಿ ದೇಣಿಗೆ ಬರೋದಾದರೆ ಆ ಕಂಪನಿಯ ಮುಖ್ಯಸ್ಥರಿಗೆ 20 ಲಕ್ಷ ರೂಪಾಯಿ ನಾವು ಕಿಕ್ ಬ್ಯಾಕ್ ಕೊಡ್ತೀವಿ, ಅಂದರೆ ಕಮಿಷನ್ ರೂಪದಲ್ಲಿ ಕೊಡ್ತೀವಿ. ಮತ್ತು ಈ 1 ಕೋಟಿ ರೂಪಾಯಿ ಡೊನೇಷನ್ನ ತಂದು ಕೊಡೋದಕ್ಕೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಿದಂಥ ಸುಭಾಷ್ಗೆ 15 ಲಕ್ಷ ರೂಪಾಯಿ ಕಿಕ್ ಬ್ಯಾಕ್ ಕೊಡ್ತೀವಿ ಅನ್ನುವಂಥ ಮಾತುಕತೆಗೆ ಬಂದು ನಿಲ್ಲುತ್ತೆ. ಯಾವಾಗ ಇಂಥದ್ದೊಂದು ಕಂಪ್ಲೀಟ್ ಸಿಡಿ ಆಗುತ್ತೋ, ಸಿಡಿ ಆದಂಥ ವಿಷಯ ಇಸ್ಕಾನ್ಗೆ ಗೊತ್ತಾಗುತ್ತೆ. ಶ್ವೇತಾ, ಇಸ್ಕಾನ್ಗೆ ಗೊತ್ತಾದಂಥ ಸಂದರ್ಭದಲ್ಲಿ ಅದೆಲ್ಲವನ್ನೂ ನಮಗೆ ಕೊಟ್ಟು ಬಿಡಿ, ನಾನು ನಿಮಗೆ 8 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೀನಿ ಅಂತ ಇಸ್ಕಾನ್ ಆಮಿಷ ಒಡ್ಡುತ್ತೆ ಅನ್ನುವಂಥದ್ದು ಸುಭಾಷ್ ಆರೋಪ. ಆ ಸಂದರ್ಭದಲ್ಲಿ 3 ಲಕ್ಷ ರೂಪಾಯಿಗಳನ್ನು ಅಡ್ವಾನ್ಸ್ ಪೇಮೆಂಟ್ ಆಗಿ ಇಸ್ಕಾನ್ ಕೊಡುತ್ತೆ. ಅದನ್ನು ಕೂಡ ಸುಭಾಷ್ ತಮ್ಮ ರಹಸ್ಯ ಕ್ಯಾಮ್ರಾದಲ್ಲಿ ಚಿತ್ರಿಸಿಕೊಳ್ತಾರೆ. ಆ ನಂತರ ಯಾವಾಗ ಇವರು ಸಿಡಿಗಳನ್ನಾಗಲಿ, ಇವರ ಲ್ಯಾಪ್ಟಾಪನ್ನಾಗಲಿ, ರಹಸ್ಯ ಕಾರ್ಯಾಚರಣೆ ಕ್ಯಾಮ್ರಾಗಳನ್ನಾಗಲಿ ವಾಪಸ್ ಕೊಡೋದಿಲ್ವೋ, ಆಗ ಇಸ್ಕಾನ್ ನಮ್ಮನ್ನು ಇವರು ಸುಭಾಷ್ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥ ಆರೋಪದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರನ್ನು ಅರೆಸ್ಟ್ ಮಾಡುತ್ತೆ. 1 ತಿಂಗಳ ಕಾಲ ಬಾಲಾಜಿ ಸುಭಾಷ್ ಜೈಲಿನಲ್ಲಿದ್ದು ಈಗ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಇವರ ಆರೋಪ ಏನು ಅಂತಂದರೆ, ಇಸ್ಕಾನ್ಗೆ ತಮಗೆ ಬರುವಂಥ ದೇಣಿಗೆಗಳಿಗೆ ತೆರಿಗೆ ವಿನಾಯಿತಿ ಇದೆ. ಇಸ್ಕಾನ್ಗೆ ಅವರ ದೇಣಿಗೆದಾರರು ಯಾವುದೇ ರೀತಿಯಾದಂಥ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಅಕ್ಷಯ ಪಾತ್ರ ಯೋಜನೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡರಿಂದಲೂ ಧನ ಸಹಾಯ ಸಿಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನು ಪಡೆದುಕೊಳ್ಳೋದು ಮತ್ತು ಪಡೆದುಕೊಂಡಂತಹ ದೇಣಿಗೆಗೆ 35% ಕಿಕ್ ಬ್ಯಾಕ್ ಕೊಡ್ತಾ ಇರೋದು ಯಾಕೆ ಅನ್ನುವಂಥದ್ದು ಇವರ ಆರೋಪ. ಶ್ವೇತಾ,
ಅಜಿತ್, ಈ ಹಿಂದೆ ಕೂಡ ಈ ಇಸ್ಕಾನ್ ಅಕ್ಷಯ ಪಾತ್ರೆ ಯೋಜನೆ ಬಗ್ಗೆ ಸಾಕಷ್ಟು ಅಷ್ಟಾಗಿ ಕ್ಲೀನ್ ಇಮೇಜ್ ಇಲ್ಲ, ಸಾಕಷ್ಟು ಆರೋಪಗಳು ವ್ಯಕ್ತವಾಗಿದ್ವು, ಕೇಳಿ ಬಂದಿದ್ವು. ಹೀಗಾಗಿ ಈಗ ಈ ಆರೋಪ ಜೊತೆಗೆ ಸಿಡಿ ಸಮೇತ ಮಾಡ್ತಿದ್ದಾರೆ. ಯಾರಿವರು ಬಾಲಾಜಿ ಸುಭಾಷ್ ಅನ್ನೋಂಥವ್ರು ಇಷ್ಟೊಂದು ವಿಶೇಷ ಆಸಕ್ತಿ ವಹಿಸಲಿಕ್ಕೆ ಏನ್ ಕಾರಣ, ಜೊತೆಗೆ ಏನ್ ಆಗ್ರಹಗಳನ್ನ ಮುಂದಿಡ್ತಿದ್ದಾರೆ? ಶ್ವೇತಾ, ಬಾಲಾಜಿ ಸುಭಾಷ್ ಅನ್ನುವಂಥ ಈ ವ್ಯಕ್ತಿ, ಯುವಕ ಏನಿದ್ದಾರೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ವ್ಯಕ್ತಿನೇ ಅಂತ ಹೇಳ್ಬೋದು. ನೀವೇನು ಕೆಲಸ ಮಾಡ್ತೀರಿ ಅನ್ನುವಂಥ ಮಾತನ್ನು ಕೇಳಿದ್ರೆ ಐ ಆಮ್ ಅ ಕಾರ್ಪೊರೇಟ್ ಲಾಬಿಯಿಸ್ಟ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಸರ್ಕಾರದ ಮಧ್ಯವರ್ತಿಯಾಗಿ ಅನೇಕ ಕೆಲಸಗಳನ್ನು ಮಾಡಿಸಿಕೊಟ್ಟು ಅದರ ಮೂಲಕ ನಾನು ಜೀವನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೆದಕ್ತಾ ಹೋದರೆ ತುಂಬ ಇಂಟ್ರೆಸ್ಟಿಂಗ್ ವ್ಯಕ್ತಿ ಅಂತ ಅನ್ನಿಸ್ತಾರೆ. ಆದರೆ ಇದರಲ್ಲಿ ನಿಮಗೆ ಯಾಕಿಷ್ಟು ಆಸಕ್ತಿ ಅನ್ನುವಂಥ ಮಾತನ್ನು ಕೇಳಿದಾಗ ಒಬ್ಬ ಸಾಮಾನ್ಯನಾಗಿ, ಒಬ್ಬ ಜನಸಾಮಾನ್ಯನಾಗಿ ನಾನು ಇಲ್ಲಿ ನಡೀತಿರುವಂಥ ಭ್ರಷ್ಟಾಚಾರದ ಬಗ್ಗೆ ಹೋರಾಡಬೇಕು ಅಂತ ಈ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಮಾಡದೆ ಅನ್ನುವಂಥ ಮಾತನ್ನು ಬಾಲಾಜಿ ಸುಭಾಷ್ ಹೇಳ್ತಾ ಇದ್ದಾರೆ. ಆದರೆ ಒಂದು ವಿಷಯ, ಇವರ ಬೆಂಬಲಕ್ಕೆ ಯಾರೋ ದೊಡ್ಡವರಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಶ್ವೇತಾ. ಆದರೆ ಆ ಪ್ರಶ್ನೆ ಬಂದಾಗ ಒಂದು ವಿಷಯ ನಾವು ಗಮನಿಸಬೇಕಾಗುತ್ತೆ, ಏನು ಅಂತಂದರೆ ಪೊಲೀಸರು ಅರೆಸ್ಟ್ ಮಾಡಿದ ನಂತರ 1 ತಿಂಗಳ ಕಾಲ ಈ ಮನುಷ್ಯ ಜೈಲಲ್ಲಿದ್ದರು. ಆದರೆ ದೊಡ್ಡ ಮಟ್ಟದ ಇನ್ಫ್ಲೂಯೆನ್ಸ್ ಇದ್ದಿದ್ದೇ ಆದರೆ 5 ರಿಂದ 6 ದಿನಗಳಲ್ಲಿ ಇವರಿಗೆ ಜಾಮೀನು ಸಿಗಬಹುದಾಗಿತ್ತು. ಜಾಮೀನು ಸಿಗದೆ ಅದಕ್ಕಾಗಿ ಒದ್ದಾಡಿ 1 ತಿಂಗಳ ಕಾಲ ಇವರು ಜೈಲಿನಲ್ಲಿರೋದನ್ನು ನೋಡಿದ್ರೆ, ಒಂದೋ ಇವರಿಗೆ ಯಾವ ದೊಡ್ಡ ವ್ಯಕ್ತಿಗಳ ಬೆಂಬಲನೂ ಇಲ್ಲ, ಅಥವಾ ಬೆಂಬಲ ಪಡೆದುಕೊಂಡಂತಹ ವ್ಯಕ್ತಿಗಳು ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆಯಾದ ನಂತರ ಬಾಲಾಜಿ ಸುಭಾಷ್ ಅವರ ಕೈ ಬಿಟ್ಟಿದ್ದಾರೆ ಶ್ವೇತಾ. ಅಜಿತ್, ಹಾಗಾದ್ರೆ ಈಗ ಮಾಧ್ಯಮಗಳಿಗೆ ಸಿಡಿ ಬಿಡುಗಡೆ ಮಾಡಿದ್ದಾರೆ ಇವರು. ಹಾಗಾದ್ರೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ? ಯಾವಾಗ ಈ ಪ್ರಕರಣ ಇಷ್ಟೊಂದು ಗಂಭೀರ ಅನ್ನೋದು ಗೊತ್ತಾಯಿತೋ, DG and IG ಆಗಿದ್ದಂತಹ ST ರಮೇಶ್ ಅವರು ಪ್ರಕರಣವನ್ನು CIDಗೆ ವರ್ಗಾಯಿಸಿದ್ದಾರೆ. ಈಗ CID ಈ ಪ್ರಕರಣದ ತನಿಖೆ ನಡೆಸ್ತಾ ಇದೆ ಶ್ವೇತಾ. ಮತ್ತು ಸದ್ಯಕ್ಕೆ ಬಾಲಾಜಿ ಸುಭಾಷ್ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಇವರು ಹೇಳೋದೇನೆಂದರೆ, ಒಂದು ವೇಳೆ ನಾನು ಬ್ಲ್ಯಾಕ್ ಮೇಲ್ ಮಾಡಿ 8 ಲಕ್ಷ ರೂಪಾಯಿ ಹಣವನ್ನು ಅವರಿಂದ ವಸೂಲು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಸತ್ಯ ಅನ್ನೋದಾದರೆ 3 ಲಕ್ಷ ರೂಪಾಯಿಗಳನ್ನು ಮೊದಲು ನನಗೆ ಕೊಟ್ಟಿದ್ದಾರೆ ಅವರು. ಅದರ ದೃಶ್ಯಾವಳಿಗಳು ನನ್ನ ಹತ್ರ ಇದೆ. ಈ ಆಧಾರದ ಮೇಲೆ ಅವರನ್ನು ಕೂಡ ಬಂಧಿಸಿ ಪ್ರಕರಣವನ್ನು ದಾಖಲು ಮಾಡಿ ಅನ್ನುವಂಥ ಬೇಡಿಕೆಯನ್ನು ಬಾಲಾಜಿ ಸುಭಾಷ್ ಈ ಒಂದು ಹಂತದಲ್ಲಿ ಇಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಮಟ್ಟದ ಬೇಡಿಕೆಗಳೇನೆಂದರೆ, ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ಗಳನ್ನು ಏನು ಇಸ್ಕಾನ್ಗೆ ಕೊಡಲಾಗಿದೆ, ಅಂದರೆ ತೆರಿಗೆ ವಿನಾಯಿತಿಗಳನ್ನು ಏನು ಕೊಡಲಾಗಿದೆ ಬರುವ ಡೊನೇಷನ್ಗಾಗಿ, ಆ ಎಲ್ಲ ತೆರಿಗೆ ವಿನಾಯಿತಿಗಳನ್ನು ಕ್ಯಾನ್ಸಲ್ ಮಾಡಬೇಕು. ಮತ್ತು ಈ ಪ್ರಕರಣದ ಸಂಪೂರ್ಣ ವಿಚಾರಣೆ ನಡೆಯೋ ತನಕ ಇಸ್ಕಾನ್ಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಬಾಲಾಜಿ ಸುಭಾಷ್ ಇಟ್ಟಿದ್ದಾರೆ ಶ್ವೇತಾ. ಥ್ಯಾಂಕ್ ಯು ಅಜಿತ್. ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಬೆಂಗಳೂರಿನ ಇಸ್ಕಾನ್ ಅಕ್ಷಯ ಪಾತ್ರೆ ಯೋಜನೆ ಹೆಸರಲ್ಲಿ ಅಕ್ರಮವಾಗಿ ದುಡ್ಡು ಸಂಗ್ರಹಿಸಲಾಗ್ತಾ ಇದೆ, ಇಸ್ಕಾನ್ ಅನ್ನುವಂಥದ್ದು ತೆರಿಗೆಗಳರ ಸ್ವರ್ಗವಾಗ್ತಿದೆ ಅಂತ ಬಾಲಾಜಿ ಸುಭಾಷ್ ಅನ್ನುವಂಥ ಯುವಕ ಗಂಭೀರ ಆರೋಪ ಮಾಡಿದ್ದಾರೆ. ಅದು ಅಲ್ಲದೆ ವಿಶೇಷ ಆಸಕ್ತಿ ವಹಿಸಿ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ನಡೆಸಿ ಸಿಡಿಯನ್ನು ಕೂಡ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಈ ಪ್ರಕರಣ CIDಗೆ ವಹಿಸಲಾಗಿದೆ. ಹೀಗಾಗಿ ಪ್ರಕರಣದ ತನಿಖೆ ನಡೆಸಿ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. नहीं अभी कितना दे सकते हैं आप? हाँ okay, if it is 35 AC then okay, then if it is 80 G, but what I'm telling you is you start with something today. You start with something and I'm talking to Prabhu right now. No, he is a decision maker. He is one of the decision makers. He is a top person here. हाँ प्रभु, सॉरी, हाँ भाई, ठीक है भैया, मैं आपको 10 मिनट में फोन करता हूँ, ठीक है? हाँ, ओके भाई, बाय.